ಆಯುಷ್ಮಾನ್ ಸ್ಕೀಮ್ನಲ್ಲೇನಾದರೂ ಹಣ ಕೇಳಿದ್ರೆ, ಹಣ ವಸೂಲಿ ಮಾಡಿದ್ರೆ ಅಂಥ ಹಾಸ್ಪಿಟಲ್ಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರು ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಆಯುಷ್ಮಾನ್ ಭಾರತ್ ಫಲಾನುಭವಿಗಳು ಹಣ ವಸೂಲಿ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಸಚಿವ ಯುಟಿ ಖಾದರ್ ಅವರು ಹಿಂದೆನೂ ಕೂಡ ಎಚ್ಚರಿಕೆ ಕೊಟ್ಟಿದ್ರು, ಇವತ್ತೂ ಕೂಡ ಯುಟಿ ಖಾದರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅರ್ಹ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಾವತಿಸುವಂತೆ ಏನಾದರೂ ಒತ್ತಾಯ ಮಾಡಿದ್ರೆ ಸಂಬಂಧಿಸಿದ ಆರೋಗ್ಯ ಮಿತ್ರರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿ ಉಚಿತ ಚಿಕಿತ್ಸೆಯನ್ನು ಮಾಡಬಹುದಾಗಿದೆ. ಉಚಿತ ಚಿಕಿತ್ಸೆಯನ್ನು ಕೊಡಬೇಕು. ಇದು BPL ಕಾರ್ಡ್ ಇರುವಂಥವರಿಗೆ ಕೊಡುವಂಥದ್ದು ಆಯುಷ್ಮಾನ್ ಕಾರ್ಡ್. ಸೊ ಈ BPL ಕಾರ್ಡುದಾರರಿಂದ ಖಾಸಗಿ ಹಾಸ್ಪಿಟಲ್ಗಳೇನಾದರೂ ಹಣ ವಸೂಲಿ ಮಾಡಿದ್ರೆ ಅಂತಹ ಹಾಸ್ಪಿಟಲ್ಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಅದರ ಜೊತೆಗೆ ಅವರ ಪರವಾನಗಿಯನ್ನು ರದ್ದುಪಡಿಸಲಾಗುತ್ತೆ ಅಂತ ಹೇಳಿ ಇವತ್ತು ಯುಟಿ ಖಾದರ್ ಅವರು ಎಚ್ಚರಿಕೆಯನ್ನು ಇಟ್ಟಿದ್ದಾರೆ, ಎಚ್ಚರಿಸಿದ್ದಾರೆ. ಇದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ಆಗಲೇ ಹೇಳಿದ್ದೇವೆ. BPL ಯೋಜನೆ ಅಡಿಯಲ್ಲಿ ಸರ್ಕಾರ ನಿಗದಿಪಡಿಸಿದೆ. ಅದಲ್ಲದೆ ಒಂದು ನಯ ಪೈಸೆ ಯಾರು ಕೂಡ ಕೇಳಬಾರ್ದು. ಆಸ್ಪತ್ರೆಯವರು ಕೇಳಿದರೆ ಇವರು ಕೊಡಲು ಕೂಡ ಬಾರ್ದು. ಇದರಲ್ಲಿ ಒಂದು ಅಲ್ಲಿ ಆರೋಗ್ಯ ಮಿತ್ರ ಇದ್ದಾರೆ, ಆರೋಗ್ಯ ಮಿತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಅವರು ಅವರ ಪರವಾಗಿ ಮಾತಾಡ್ತಾರೆ. ಮತ್ತು ನಮ್ಮ ಗಮನಕ್ಕೆ ತಂದರೆ ನಾವು ಕೂಡ ಆಸ್ಪತ್ರೆ ಅವ್ರಿಗೆ ನಾವು ಫೈನ್ ಅಥವಾ ಇನ್ನೊಂದು ಹಾಕ್ತೇವೆ. ಇದರ ಜೊತೆಯಲ್ಲಿ ಅದು ಡಿಸ್ಚಾರ್ಜ್ ಆದ ಅಡಿಷನಲ್ ಕೇಳೋದು. ಇನ್ನೊಂದೇನು, ಹೋದ ತಕ್ಷಣ ಅಡ್ಮಿಟ್ ಮಾಡಿ ನಿಮ್ದು ಅಪ್ರೂವ್ ಬರಲಿಲ್ಲ, ಅದು 3 ದಿವಸ ಅದು ಕೂಡ ಇಲ್ಲ. ಸೊ ಇದೇ ನಮ್ಮ ಗಮನಕ್ಕೆ ಬಂದಿದೆ. ನಾವು ಅದನ್ನು ಮೀಟಿಂಗ್ ಮಾಡಿ ಅವ್ರು ಕೂಡ ಎಲ್ಲ ಆಸ್ಪತ್ರೆ ಮಾಡ್ತಾರೆ. ಕೆಲವೊಂದು ಆಸ್ಪತ್ರೆ ಎಲ್ಲ ನಾನು MLA ಬಂದಿದ್ದೆ, ನನ್ನ ಕ್ಷೇತ್ರದಲ್ಲಿ ಆಗುವಂಥದ್ದು, ಜಿಲ್ಲೆಯಲ್ಲಿ ಆಗುವಂಥದ್ದು. ಮೊನ್ನೆ ರಾತ್ರಿ 1 ಗಂಟೆ ರಾತ್ರಿಗೆ ಬಂದಿದೆ. ಮತ್ತೆ DHO NBC ಕಲಿಸಿ ಫ್ರೀ ಮಾಡಿಸಿ. ಆಕ್ಷನ್ ಆಗಿ ನಾನು ಮಿಲಿಟರಿ ಸಿಸ್ಟಮ್ ಮಾಡಿದ್ರೆ ಆಗ್ತದ? ಅವರಿಗೆ ಕರೆಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಅದನ್ನೇ ನಾನು ಹೇಳ್ದಲ್ಲ, ನಾವೊಂದು ಮೆಸೇಜ್ ಕೊಡ್ತೇವೆ. ಅದಕ್ಕಾಗಿ ನಾವೆಲ್ಲ ಕಡೆ ಜನರಿಗೆ ನಿಮ್ಮ ಮುಖಾಂತರ ಕೂಡ ಹೇಳುವಷ್ಟೇ, ಯಾರು ಕೂಡ ಇದನ್ನು ದುಡ್ಡು ಅವಕಾಶ ಇಲ್ಲ. ಮತ್ತು ಅಲ್ಲೇ ಎಲ್ಲ ಕಡೆ ನಾವು ದೊಡ್ಡ ಮಟ್ಟದ ಬೋರ್ಡ್ ಆಗ್ತೇವೆ, ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿ. ಮತ್ತು ನಾವು ಈಗಾಗಲೇ ನಾನು ಕಮಿಷನ್ಗೆ ಮಾತಾಡಿ ಚರ್ಚೆ ಮಾಡಿದಷ್ಟೇ, ನಾವಿಲ್ಲಿ ಒಂದು ಟೋಲ್ ಫ್ರೀ ನಂಬರ್ 24 hours ನಮ್ಮ ಆಫೀಸ್ನಲ್ಲಿ ನಾವು ಗ್ರೀವೆನ್ಸಸ್ ಸೆಲ್ ಅಂತ ಓಪನ್ ಮಾಡ್ತೇವೆ. ಯಾರಿಗಾಗ್ತದೆ ಇಲ್ಲಿಂದ ಆದರೆ ತಕ್ಷಣ ನಂಬರ್ಗೆ ಫೋನ್ ಮಾಡಿ ಸರ್, ಇಲ್ಲಿಂದ ಆಸ್ಪತ್ರೆಗೆ ಆರೋಗ್ಯ ಮಿತ್ರ ಬೀಚ್ ಕನೆಕ್ಟ್ ಮಾಡಿ ಅವರಿಗೆ ಸರ್ಕಾರ ಸವಲತ್ತನ್ನು ಉಚಿತ ಕೊಡೋ ವ್ಯವಸ್ಥೆ ನಾವು ಮಾಡ್ತೇವೆ. ಇಲ್ಲಿ ನಾವು ಸೆಂಟರ್ ಒಂದು ಗ್ರೀವೆನ್ಸ್ ಸೆಲ್ ಅಂತ ಮಾಡಿಕೊಂಡು ಇಲ್ಲಿಗೆ ಕಾಲ್ ಬಂದ ತಕ್ಷಣ ಆ ಕನ್ಸರ್ನ್ DHO ಅಲ್ಲಿ ಆರೋಗ್ಯ ಮಿತ್ರ ಯಾರು ಮತ್ತು ಆಸ್ಪತ್ರೆ ಯಾಕೆ ಮಾಡ್ತೀವಿ ಅದು ಬರೀ ಇದಕ್ಕೆ ಅಂತಲ್ಲ, ಯಾವುದಕ್ಕೂ ಕೂಡ. ಫಾರ್ ಎಕ್ಸಾಂಪಲ್, ನಾನೊಂದು ಆಸ್ಪತ್ರೆಗೆ ಹೋದೆ, ಅಲ್ಲಿ ಎಕ್ಸ್ರೇ ಮಿಷಿನ್ ಹಾಳಾಗಿದೆ ಇದರಲ್ಲಿ, ಅದನ್ನು ಹೇಳುವುದಿಲ್ಲ, ಸರಿ ಮಾಡಿದಲ್ಲ ನಾವು ಕೆಲಸ ಇರೋದು, ಸರಿ ಮಾಡಿ ಕೆಲಸ ಇರೋದಿಲ್ಲ, ನಮ್ಗೆ ಗೊತ್ತಿಲ್ಲ. ಹಾಗೆ ಪೇಷಂಟ್ ಅಲ್ಲಿ ಹೋದಾಗ ಈ ಆಸ್ಪತ್ರೆಯಲ್ಲಿ ಒಂದು ಎಕ್ಸ್ರೇ ಮಿಷಿನ್ ಹಾಳಾಗಿದೆ ಅಂತ ಹೇಳಿದ್ರೆ ನಾವು ಕೇಳ್ತೇವೆ, ಯಾಕೆ ಹಾಳಾಗಿದೆ, ಹೊಸ ಪ್ರಾಬ್ಲಮ್, ಸಣ್ಣ ಅಲ್ಲಿ ಸರಿ ಮಾಡಿಸ್ಬೋದು, ಯಾಕೆ ಮಾಡೋದಿಲ್ಲ. ಸೊ ಎಕ್ವಿಪ್ಮೆಂಟ್ ಹಾಳಾಗಿದ್ರು ಕೂಡ ನಮ್ಮ ಗಮನಕ್ಕೆ ತರ್ಬೋದು, ಯಾರು ಹೋದ್ರು ಕೂಡ. ಇದರಲ್ಲಿ ಜನರಲ್ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಿಗೆ MRI ಏನಾದರೂ ಬರ್ತದೆ ಇದೆ ಅಲ್ಲ, ಈಗಾಗಲೇ ಕೆಲವು ಕಡೆ ಇದೆ ಮತ್ತು ಈಗಾಗಲೇ ಕೆಲವು ಬರ್ತದೆ. PPP ಮಾಡಲ್ ಇದನ್ನು ಮಾಡ್ತಾ ಇದ್ದಾರೆ. ಸರ್, ಈ ನಂಬರ್ ಇದು ಮಾಡಿದ್ದಾರೆ, ಗ್ರೀವಿಯನ್ಸ್ ಸೆಲ್ ಅಂತ ನಂಬರ್ ಇಲಾಖೆ ಮುಖಾಂತರ ಅಪ್ಲೈ ಮಾಡಿದ್ದಾರೆ. ಬಂದ ತಕ್ಷಣ ನಿಮಗೆ ಕೊಡ್ತೇವೆ. ಎಷ್ಟು ದಿನ ಸರ್ ಲಾಂಚ್ ಮಾಡೋಣ ಸರ್, ಸರಿ. NCERT ಅವರು ಪಠ್ಯದಲ್ಲಿ ಕೆಲವೊಂದಿಷ್ಟು ಸಮತೋಲನ ಆಹಾರಗಳ ಬಗ್ಗೆ ಸಾತ್ವಿಕ ಆಹಾರವನ್ನು ಮಾತ್ರ ಹೇಳಿ ಮಾಂಸಾಹಾರವನ್ನು ಕಡೆಗಣಿಸುವಂಥದ್ದಾಗಿದೆ. ತಮ್ಮ ಗಮನಕ್ಕೆ ಬಂದಿರ್ಬೋದು. ಇಂತಹ ವಿಚಾರಗಳಿಗೆ, ಯಾಕಂದ್ರೆ ಮಕ್ಕಳು ಓದುವ ಟೆಕ್ಸ್ಟ್ ಬುಕ್ ಆಗಿರೋದ್ರಿಂದ ನಾವೇನು ಹೇಳ್ತೀವಿ ನೋಡಿ, ಆರೋಗ್ಯಕ್ಕೆ ಪೂರಕವಾದ ಆಹಾರವನ್ನು ತಿನ್ನೋದು ಅಂತ ನಾನು ಹೇಳುವಂಥದ್ದು. ಸಸ್ಯಾಹಾರ ಮಾತ್ರ ಅವರು ಉಲ್ಲೇಖ ಮಾಡ್ತಾರೆ, ಮಾಂಸಾಹಾರವನ್ನು ಅದರಲ್ಲಿ ಮೆನ್ಷನ್ ಕೂಡ ಮಾಡೋದಿಲ್ಲ. ರಾಜ್ಯ ಪಠ್ಯಕ್ರಮದಲ್ಲಿ ಒಂದು ವಿಚಾರ, NCERT ಪಠ್ಯದಲ್ಲಿ ಒಂದು ವಿಚಾರ ಆಗ್ತಾ ಇಲ್ಲ. ಶಿಕ್ಷಣ ಮಂತ್ರಿಗೆ ಮಾತಾಡ್ತಾರೆ.
ಸರ್ ಮಂತ್ರಿ ಸ್ಥಾನಕ್ಕೆ ಲಾಬಿ ಮಾಡಬಾರ್ದು ಅಂತ ಹೈಕಮಾಂಡ್ ಏನೋ ಸೂಚನೆ ಕೊಟ್ಟಿದೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಈಗ ಪಲ್ಸ್ ಪೊಲಿಟಿಕ್ಸ್ ಇಲ್ಲ, ಓನ್ಲಿ ಪೋಲಿಯೋ. ಅದಕ್ಕೆ ಸ್ಟಾಪ್. PO LIO ಸ್ಟಾಪ್. ಪಾಲಿಟಿಕ್ಸ್ ಮತ್ತೆ ನೆಕ್ಸ್ಟ್. ಹಣಕ್ಕೋಸ್ಕರ ಬೇಡಿಕೆ ಇಟ್ಟರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ನೋಡಿ, ಈ ಆಯುಷ್ಮಾನ್ ಸ್ಕೀಮ್ ಏನಿದೆ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಇದು ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಆರೋಗ್ಯ ಮತ್ತು ವಿಮಾ ಯೋಜನೆ. ಅರ್ಹ ಕುಟುಂಬಗಳಿಗೆ ಅಂದರೆ BPL ಕಾರ್ಡ್ ಇರುವಂತಹ ಕುಟುಂಬಗಳಿಗೆ ಸಿಗುವಂಥದ್ದು. ವಾರ್ಷಿಕವಾಗಿ 5 ಲಕ್ಷ ರೂಪಾಯಿವರೆಗೆ ಉಚಿತ ನಗದು ರಹಿತ, 5 ಲಕ್ಷದವರೆಗೆ ಉಚಿತ ನಗದು ರಹಿತ ಚಿಕಿತ್ಸಾ ಸೌಲಭ್ಯ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತವಾಗಿ 70 ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಹಿರಿಯ ನಾಗರಿಕರು ಅಂದರೆ ಆದಾಯವನ್ನು ಲೆಕ್ಕಿಸದೆ ಪ್ರತ್ಯೇಕವಾಗಿ ಆಯುಷ್ಮಾನ್ ಯೋಜನೆ ಇದ್ದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಈ ಚಿಕಿತ್ಸಾ ಸೌಲಭ್ಯ ಎಲ್ಲವೂ ಕೂಡ ಸಿಗುತ್ತೆ. ಸೊ ಕರ್ನಾಟಕದಲ್ಲಿ ಈ ಯೋಜನೆಯನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಹೆಸರಿನಡಿ ಜಾರಿಗೊಳಿಸಲಾಗಿದೆ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಎಲ್ಲ BPL ಕಾರ್ಡ್ ಯಾರೆಲ್ಲ ಹೋಲ್ಡರ್ಸ್ಗಳಿರ್ತಾರೆ ಅವರಿಗೆ ಸಂಪೂರ್ಣವಾಗಿ ಕರ್ನಾಟಕದಲ್ಲೂ ಕೂಡ 5 ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆಗೆ ಇವರೆಲ್ಲರೂ ಕೂಡ ಅರ್ಹರಾಗಿರ್ತಾರೆ. ಸೊ APL ಕಾರ್ಡುದಾರರಿಗೂ ಕೂಡ ಕೋಪೇಮೆಂಟ್ ಆಧಾರದ ಮೇಲೆ ಅಂದರೆ ಸರ್ಕಾರಿ ಪ್ಯಾಕೇಜ್ ದರದ 30% ವೆಚ್ಚದಲ್ಲಿ ಅಂದರೆ 1.5 ಲಕ್ಷ ರೂಪಾಯಿವರೆಗೆ APL ಕಾರ್ಡ್ ಇರೋರು ಕೂಡ ಈ ಚಿಕಿತ್ಸಾ ವೆಚ್ಚವನ್ನು ಪಡ್ಕೊಳ್ಬಹುದು. ಅಂದರೆ 5 ಲಕ್ಷ BPL ಕಾರ್ಡ್ ಯಾರಿರ್ತಾರೆ ಅವ್ರಿಗೆ, APL ಕಾರ್ಡ್ ಇರೋರು 1.5 ಲಕ್ಷ ರೂಪಾಯಿವರೆಗೆ. ಕ್ಯಾನ್ಸರ್ ಇರಬಹುದು, ಹೃದಯ ರೋಗ ಇರಬಹುದು, ನರರೋಗ ಇರಬಹುದು, ಈ ರೀತಿ ಮಾರಣಾಂತಿಕ ಕಾಯಿಲೆಗಳು ಸೇರಿದಂತೆ 1600ಕ್ಕೂ ಹೆಚ್ಚು ಚಿಕಿತ್ಸೆ, 169 ತುರ್ತು ಚಿಕಿತ್ಸೆಗಳು ಇದರಲ್ಲಿ ಲಭ್ಯ ಇದೆ. ಸೊ ಹಾಗಾಗಿ ಇವತ್ತು UT ಖಾದರ್ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಆಯುಷ್ಮಾನ್ ಸ್ಕೀಮ್ನಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕಿಂತ ಹಾಸ್ಪಿಟಲಿಗೆ ಬರ್ತಾರೋ ಅವರಿಗೆ 5 ಲಕ್ಷದವರೆಗೆ ಉಚಿತವಾಗಿ ಟ್ರೀಟ್ಮೆಂಟನ್ನು ಕೊಡಬೇಕು. ಸೊ APL ಕಾರ್ಡ್ ಇರೋರಿಗೆ 1.5 ಲಕ್ಷ. ಇನ್ ಕೇಸ್ ಏನಾದರೂ ದುಡ್ಡು ಕೇಳಿದ್ರೆ, ಅವ್ರ ಹತ್ರ ಹಣ ಕೇಳಿದ್ರೆ ಆಸ್ಪತ್ರೆ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಾಗತ್ತೆ ಅಂತ ಖಂಡಿತವಾಗ್ಲೂ ಕೂಡ ಒಳ್ಳೆಯದು. ಒಬ್ಬ ಆರೋಗ್ಯ ಸಚಿವರಾಗಿ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ UT ಖಾದರ್ ಅವರು. ಒಬ್ಬ ಸಮರ್ಥ ನಾಯಕರಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಮತ್ತಷ್ಟು ಉತ್ತಮವಾದಂತಹ ಕೆಲಸ ಮಾಡಲಿ ಅನ್ನೋದೇ ನಮ್ಮ ಆಶಯ.